ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಪಲಾವ್ ಮಾಡ್ತಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಶುಂಠಿ ಸ್ವಲ್ಪ ತಗೊಂಡನಿ, ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಸೋಂಪು ಒಂದು ಅರ್ಧ ಸ್ಪೂನ್ ಇದೆ, ಲವಂಗ ಒಂದು 3 ಇದಾವಷ್ಟೇ, ಒಂದು ಏಲಕ್ಕಿ, ಚಕ್ಕೆ ಸ್ವಲ್ಪ, ಚಕ್ಕೆರೆ ಮಗ್ಗು ಒಂದು ಸ್ವಲ್ಪ ತಗೊಂಡನಿ, ಕಾಳು ಮೆಣಸು ಒಂದು 7-8 ತಗೊಂಡನಷ್ಟೇ, ಒಂದು 4 ಮೆಣಸಿಕಾಳು, ಒಂದು ಹಿಡಿಯುವಷ್ಟು ಪುದೀನ, ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಇದೆ, ಕಾಯಿ ತುರಿ ಒಂದು ಅರ್ಧ ಬಟ್ಲು ಇದೆ, ತುರ್ಕೊಂಡದನಿ. ಇದನ್ನೆಲ್ಲ ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತನಿ. ಒಂದು 5 ಸ್ಪೂನ್ ಎಣ್ಣೆ ಹಾಕ್ತದನಿ. ಎಣ್ಣೆ ಕಾದಿದೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತದನಿ. ಸ್ವಲ್ಪ ಗೋಡಂಬಿ ಹಾಕ್ತದನಿ. ಗೋಡಂಬಿ ಕಲರ್ ಚೇಂಜ್ ಆಗಿದೆ. ಈರುಳ್ಳಿ ಸೇರಿಸ್ತದನಿ, ಒಂದು ಬಟ್ಲು. ನೀಟಾಗಿ ಹುರ್ಕನಲ್ಲ ಇದನ್ನು, ಹಸಿ ವಾಸನೆ ಹೋಗಲಿ. 1 ಟೊಮೆಟೊ ಸೇರಿಸ್ತದನಿ. ಹಸಿ ಬಟಾಣಿ ಸೇರಿಸ್ತದನಿ. ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಇವಾಗ ಮಸಾಲೆ ರುಬ್ಬಿರೋದು ಹಾಕ್ತದನಿ. ಅರ್ಧ ಸ್ಪೂನ್ ಧನಿಯಾ ಹಾಕ್ತದನಿ, ಧನಿಯಾ ಪುಡಿ. ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಹಾಕ್ತದನಿ. ಹದಿನೈದು ನಿಮಿಷ ನೆನೆಸಿಟ್ಕೊಂಡನಿ. ಅಕ್ಕಿ ಸೇರಿಸ್ತದನಿ. ಅಕ್ಕಿನ 1.5 ಕಪ್ ತಗೊಂಡಿದ್ದೆ, 3 ಕಪ್ ನೀರು ಹಾಕ್ತದನಿ. ಉಪ್ಪು ಸೇರಿಸ್ತದನಿ, ರುಚಿಗೆ ತಕ್ಕಷ್ಟು. 1 ಸ್ಪೂನು ತುಪ್ಪ ಹಾಕ್ತದನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ಕುಕ್ಕರ್ ತಣ್ಣಗಾಗಿದೆ, ತೆಗಿಯೋಣ. ಚೆನ್ನಾಗಿ ಬಂದಿದೆ ನೋಡಿ, ಉದ್ರಾಗಿ ಚೆನ್ನಾಗಿ ಬಂದಿದೆ. ಮೆಂತ್ಯ ಪಲಾವ್ ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.